Good morning to all. I am Dr. Radhama DK, Associate Professor, Department of History, Government First Aid College, Bangarpet. Now I am going to discuss about the places of historical importance. Section 2. ಈಗಾಗಲೇ ನಾವು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ SCP ಸಿಲೆಬಸ್ನ ಮೊದಲ ಸೆಮಿಸ್ಟರ್ನ ಹಿಸ್ಟರಿ ಆಫ್ ಏನ್ಷಿಯಂಟ್ ಇಂಡಿಯಾ ಅನ್ನೋ ಒಂದು ಪಠ್ಯ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಐತಿಹಾಸಿಕ ಸ್ಥಳಗಳ ಮಹತ್ವ ಅನ್ನೋ ಒಂದು ಮೊದಲ ಒಂದು ಸೆಷನ್ನ ಅಧ್ಯಯನ ಮಾಡಿದ್ದೀವಿ. ಈಗ ಎರಡನೇ ಸೆಷನ್ನು ನೋಡಿ. ಮೊದಲಿಗೆ ಸಾಂಚಿ ಅಂತ ಮಾತಾಡ್ತೀವಿ. ಸಾಂಚಿ ಅಂದ ತಕ್ಷಣ ನಮಗೆ ಒಂದು ಅಶೋಕನ ಬಗ್ಗೆ ನಮಗೆ ಜ್ಞಾಪಕ ಬರಲೇಬೇಕು. ಇದು ಮಧ್ಯಪ್ರದೇಶದಲ್ಲಿ ಇದೆ ಅಂತ ನೋಡ್ತೀವಿ. ಎಸ್ಪೆಷಲಿ ಮಧ್ಯಪ್ರದೇಶದಲ್ಲಿರುವಂತಹ ಸಾಂಚಿಯಲ್ಲಿ ಈ ಒಂದು ಬುದ್ಧ ಅಥವಾ ಬೌದ್ಧ ಭಿಕ್ಷುಗಳ ಶವ ಸಂಸ್ಕಾರದ ಅವಶೇಷಗಳನ್ನು ಇಟ್ಟು ನಿರ್ಮಾಣ ಮಾಡಿದಂತಹ ಗುಮ್ಮಟಾಕಾರದ ಒಂದು ಕಟ್ಟಡಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅವುಗಳನ್ನೇ ಸ್ತೂಪಗಳು ಅಂತ ಕರಿತೀವಿ. ಅಂದರೆ ಇಲ್ಲಿ ಬುದ್ಧ ಅಥವಾ ಬೌದ್ಧ ಭಿಕ್ಷುಗಳ ಶವ ಸಂಸ್ಕಾರದ ಅವಶೇಷಗಳನ್ನು ಇಟ್ಟು ಗುಮ್ಮಟಾಕಾರದ ಒಂದು ಕಟ್ಟಡಗಳನ್ನು ನಿರ್ಮಾಣ ಮಾಡಿದ್ದಾರೆ. ಇದನ್ನೇ ಸ್ತೂಪಗಳು ಅಂತ ಕರಿತೀವಿ. ಇಂತಹ ಸ್ತೂಪಗಳು ಎಸ್ಪೆಷಲಿ ಅಶೋಕನ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದ ಹಾಗೆ 84,000 ಸ್ತೂಪಗಳು ನಮಗೆ ಇದುವರೆಗೂ ಸಿಕ್ಕಿದ್ದಾವೆ. ಅದರಲ್ಲಿ ಒಂದು ವಿಶೇಷವಾದ ಸ್ತೂಪ ಅಂತಂದರೆ ಸಾಂಚಿಯಲ್ಲಿ ನಿರ್ಮಾಣ ಮಾಡಿರುವಂತಹ ಒಂದು ಬೌದ್ಧ ಸ್ತೂಪ. ಇದು ಪ್ರಸ್ತುತ ವಿಶ್ವ ಪರಂಪರೆಯ ತಾಣವಾಗಿ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಅದಕ್ಕೆ ಕಾರಣ ಏನಿರಬಹುದು ಅಂತ ನೋಡೋದೇ ಆದರೆ ನೋಡಿ, ಅಶೋಕನ ಸ್ತೂಪಗಳಲ್ಲೇ ಇದು ಒಂದು ಪ್ರಮುಖವಾದಂತಹ ಸ್ತೂಪವಾಗಿದೆ. ಈ ಮಹಾಸ್ತೂಪ ನೋಡೋದಕ್ಕೆ ಅರ್ಧ ಗೋಳಾಕಾರದ ಗುಮ್ಮಟದಂತಿದೆ. ನೋಡಿ ಎಲ್ಲಿದೆ ನೋಡೋಣ. ನೋಡೋದಕ್ಕೆ ಹೇಗಿದೆ? ಅರ್ಧ ಗೋಳಾಕಾರದ ಗುಮ್ಮಟದ ಆಗಿದೆ ಅಂತ ನೋಡ್ತೀವಿ. ಇದು ಸಾಂಚಿ ಸ್ತೂಪದ ಒಂದು ವಾಸ್ತು ಶೈಲಿ ಅಂತ ನೋಡ್ತೀವಿ. ಅಲ್ಲದೆ ಇದು ಮೂಲತಃ ಮಣ್ಣು ಮತ್ತು ಇಟ್ಟಿಗೆಯಿಂದ ಇದನ್ನ ನಿರ್ಮಾಣ ಮಾಡಿದ್ದಾರೆ. ಮಣ್ಣನ್ನ ಮತ್ತೆ ಇಟ್ಟಿಗೆಯನ್ನ ಬಳಸಿ ಇದನ್ನ ಕಟ್ಟಲ್ಪಟ್ಟಿದ್ದಾರೆ ಅಂತ ನಾವು ನೋಡ್ತೀವಿ. ಈ ಸ್ತೂಪವನ್ನ ಈ ಒಂದು ಶುಂಗರು ಸಹ ಪುನರ್ ನಿರ್ಮಾಣ ಮಾಡಿದ್ದಾರೆ ಅನ್ನೋ ಒಂದು ವದಂತಿಗಳನ್ನ ನಾವು ಕೇಳ್ತೀವಿ. ಈ ಸ್ತೂಪದ ತಳಭಾಗದಲ್ಲಿ ಸುಮಾರು 1000 ಅಡಿ ವಿನ್ಯಾಸ ಇದೆ, ಅಂದ್ರೆ ವಿಸ್ತಾರ ಇದೆ. 1000 ಅಡಿ ಉದ್ದ ಇರೋದನ್ನ ನಾವು ನೋಡ್ತೀವಿ. ಅದರ ಎತ್ತರ ಬಂದು 80 ಅಡಿ ಇದೆ. ಎತ್ತರ ಹೈಟ್ ಬಂದು 80 ಅಡಿ ಇರೋದನ್ನ ನೋಡ್ತೀವಿ. ಇದಕ್ಕೆ 4 ಕಡೆ ಏನಾಗಿದೆ? ದ್ವಾರಗಳು ಇದ್ದಾವೆ. ಎಂಟ್ರೆನ್ಸ್ ಇದೆ, 4 ಕಡೆ ದ್ವಾರಗಳಿದ್ದಾವೆ. ಇದರಲ್ಲಿ ಏನಿದೆ ಅಂತ ನೋಡೋದೇ ಆದ್ರೆ ಈ ಗೋಡೆಗಳ ಮೇಲೆ ಏನಾಗಿದೆ? ಈ ಒಂದು ಜಾತಕ ಕಥೆಗಳನ್ನ ಕೆತ್ತನೆ ಮಾಡಿದ್ದಾರೆ ಅಂತ ನೋಡ್ತೀವಿ. ಜಾತಕ ಕಥೆಗಳನ್ನ ಕೆತ್ತನೆ ಮಾಡಿರೋದನ್ನ ನಾವು ನೋಡಬಹುದು. ಒಟ್ಟಾರೆ ಸಾಂಚಿ ಲೊಕೇಟೆಡ್ ಇನ್ ಮಧ್ಯಪ್ರದೇಶ್, ದಿ ಬುದ್ಧಿಸ್ಟ್ ಸ್ತೂಪ ಬಿಲ್ಟ್ ಬೈ ಅಶೋಕ ಈಸ್ ವರ್ಲ್ಡ್ ಫೇಮಸ್ ಅಂತ ನೋಡ್ತೀವಿ. ಇಟ್ ಈಸ್ ಕರೆಂಟ್ಲಿ ಇನ್ ವರ್ಲ್ಡ್ ಹೆರಿಟೇಜ್ ಸೈಟ್ ಇನ್ ಇಂಡಿಯಾ. ಇದು ಸಾಂಚಿಗೆ ಸಂಬಂಧಿಸಿದ್ದು. ನೆಕ್ಸ್ಟ್ ನೋಡಿ, ಪೇಶಾವರ್ ಅಂತ ನೋಡ್ತೀವಿ. ಪುರುಷಪುರ ಅಥವಾ ಪೇಶಾವರ್ ಅಂತ ನೋಡ್ತೀವಿ. ಈ ಪುರುಷಪುರ ಅಥವಾ ಪೇಶಾವರ್ ಅಂತ ನೋಡುವಂತಹ ಒಂದು ಇದು ಏನಪ್ಪಾ ಅಂತಂದ್ರೆ ನೋಡಿ, ಪ್ರಸ್ತುತ ಇದು ಪಾಕಿಸ್ತಾನದಲ್ಲಿ ಇದೆ. ಕಾನಿಷ್ಕನ ಕಾಲದ ಕುಶನರ ರಾಜಧಾನಿ ಆಗಿತ್ತು. ಕಾನಿಷ್ಕ ಇಲ್ಲಿ ದೊಡ್ಡ ಗೋಪುರವನ್ನ ಸಹ ನಿರ್ಮಾಣ ಮಾಡಿದ್ದಾನೆ. ಅಲ್ಲದೆ ಇದು ಗಾಂಧಾರ ಕಲೆಯ ಒಂದು ಕೇಂದ್ರವಾಗಿತ್ತು ಅಂದ್ರೆ ತಪ್ಪಾಗೋದಿಲ್ಲ. ಇದು ವಿಶೇಷವಾಗಿ ಪುರುಷಪುರ ಅಥವಾ ಪೇಶಾವರ್ ಅನ್ನೋದು ಗಾಂಧಾರ ಕಲೆಯ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಖ್ಯಾತಿಯನ್ನ ಹೊಂದಿದೆ. ಪುರುಷಪುರ್ ಆರ್ ಪೇಶಾವರ್ ಇನ್ ಪ್ರೆಸೆಂಟ್ ಡೇ ಪಾಕಿಸ್ತಾನ್. It was the capital of the Kushanas during the time of Kanishka. Kanishka built a large tower here. It is also a center of Gandhara art ಅಂತ ನೋಡ್ತೀವಿ. ನೋಡಿ, ಪುರುಷಪುರದ ಬಗ್ಗೆ ಅಥವಾ ಪೇಶಾವರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದೇ ಆದರೆ ಎಸ್ಪೆಷಲಿ ನೋಡಿ, ಈ ಬುದ್ಧಿಸ್ಟ್ ಹಿಸ್ಟ್ರಿಯನ್ನ ಅಥವಾ ಬೌದ್ಧರಿಗೆ ಸಂಬಂಧಿಸಿದ ಹಾಗೆ ಬೌದ್ಧರ ಒಂದು ಪ್ರಖ್ಯಾತ ಸ್ಥಳವಾಗಿದೆ ಅಥವಾ ಅದರ ಒಂದು ಪವಿತ್ರ ಸ್ಥಳ ಅನ್ನೋ ಒಂದು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರೋದನ್ನ ನಾವು ನೋಡ್ತೀವಿ. ಬೌದ್ಧರಿಗೆ ಸಂಬಂಧಿಸಿದ ಹಾಗೆ ವಿಶೇಷವಾದಂತಹ ಒಂದು ಮಾನ್ಯತೆಯನ್ನ ಪಡ್ಕೊಂಡಿರೋದನ್ನ ನಾವು ಗಮನಿಸಬಹುದು. ನೆಕ್ಸ್ಟ್ ನೋಡಿ, ನಳಂದದ ಬಗ್ಗೆ ನಾವು ನೋಡದೇ ಇರುವಂತಹ ಒಂದು ವಿಚಾರ ಇಲ್ಲ. ಈ ನಳಂದ ಎಸ್ಪೆಷಲಿ ಒಂದು ಬಿಹಾರದಲ್ಲಿ ಇದೆ ಅಂತ ನಾವು ನೋಡ್ತೀವಿ. ನಳಂದ ಈ ಬಿಹಾರದಲ್ಲಿ ಇದೆ. ಪ್ರಾಚೀನ ಕಾಲದ ಅಂತಾರಾಷ್ಟ್ರೀಯ ಒಂದು ವಿಶ್ವವಿದ್ಯಾಲಯವಾಗಿತ್ತು. ಈ ವಿಶ್ವವಿದ್ಯಾಲಯದಲ್ಲಿ ನಾವೇನಾದ್ರು ಪ್ರವೇಶ ಪಡಿಬೇಕಾದ್ರೆ, ಯಾವುದೇ ವ್ಯಕ್ತಿ ಪ್ರವೇಶವನ್ನು ಪಡಿಬೇಕಾದ್ರೆ
ಈ ಒಂದು CET ಅಂತ ನಾವು ಈಗೇನು ನೋಡ್ತೀವಿ, ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಏನು ನೋಡ್ತೀವೋ ಆ ರೀತಿಯ ಪ್ರವೇಶ ಪರೀಕ್ಷೆಗಳನ್ನು ಅಟೆಂಡ್ ಮಾಡಬೇಕಿತ್ತು. ಅಂತಹ ಪ್ರವೇಶ ಪರೀಕ್ಷೆಗಳನ್ನು ಅಟೆಂಡ್ ಮಾಡಿ ಅದರಲ್ಲಿ ಸಕ್ಸಸ್ ಆದಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಇಲ್ಲಿ ಉಚಿತವಾದಂತಹ ಒಂದು ಏನು ವಿತ್ ಅಕಾಮಿಡೇಷನ್ ಅಂತ ನಾವು ನೋಡ್ತೀವಿ. ಅಲ್ಲೇ ಊಟದ ವ್ಯವಸ್ಥೆ ಮತ್ತು ಅಲ್ಲೇ ತಂಗುವ ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ರು ಅಂತ ನಾವು ನೋಡ್ಬೋದು. ಈ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಯಾಗಿ ಹುಯೆನ್ ಸಾಂಗು ಇಲ್ಲಿ ಶಿಕ್ಷಣವನ್ನು, ಬೌದ್ಧ ಶಿಕ್ಷಣವನ್ನು ಪಡೆದಿದ್ದು ಒಂದು ವಿಶೇಷವಾದಂತಹ ಒಂದು ವಿಚಾರ ಅಂತ ನಾವು ನೋಡ್ತೀವಿ. ಒಟ್ಟಾರೆ ನಳಂದ ಲೊಕೇಟೆಡ್ ಇನ್ ಬಿಹಾರ್. It was an international university in ancient times. It was a Buddhist educational center. Huyen Sang was a student of this university. ಇದು ಸಹ ನಳಂದಾದ ಒಂದು ವಾಸ್ತು ರಚನೆ. ಇದು ಯೂನಿವರ್ಸಿಟಿ ಅಂತ ನಾವು ನೋಡ್ತೀವಿ. ಇಲ್ಲಿ ಈಗಿನ ಕಾಲದ ಒಂದು ಯೂನಿವರ್ಸಿಟಿಗಿಂತ ಭಿನ್ನವಾಗಿತ್ತು. ನೆಕ್ಸ್ಟ್ ನೋಡಿ ಮಾಸ್ಕಿ ಅಂತ ನೋಡ್ತೀವಿ. ಈ ಮಾಸ್ಕಿ ಸಹ ನೋಡಿ ಕರ್ನಾಟಕದ ರಾಯಚೂರು ಜಿಲ್ಲೆಯಲ್ಲಿದೆ. ಮಾಸ್ಕಿಯಲ್ಲಿ ಸಿಕ್ಕಿರುವಂತಹ ಅಶೋಕನ ಶಾಸನಗಳು ನಮಗೆ ಇದುವರೆಗೂ ಅಶೋಕನ ಕಾಲಘಟ್ಟದಲ್ಲಿ ಸಮಕಾಲೀನ ರಾಜರಾದಂತಹ ದೇವನಾಪ್ರಿಯ ಮತ್ತು ಪ್ರಿಯದರ್ಶಿನಿ ಅನ್ನೋ ಇಬ್ಬರು ರಾಜರು ಇದ್ರು ಅನ್ನೋ ಒಂದು ವಿಚಾರ ತಿಳಿದಿತ್ತು. ಆದರೆ ಯಾವಾಗ ಮಾಸ್ಕಿಯಲ್ಲಿ ನಮಗೆ ಈ ಒಂದು ಅಶೋಕನ ಶಾಸನ ಸಿಕ್ತೋ ಆ ನಂತರ ನಮಗೆ ಒಂದು ವಾಸ್ತವ ವಿಚಾರ ಅರ್ಥ ಆಯಿತು. ಏನಪ್ಪಾ ಅಂತಂದ್ರೆ ಈ ಪ್ರಿಯದರ್ಶಿನಿ ಮತ್ತು ಏನು ದೇವನಾಪ್ರಿಯ ಅನ್ನೋ ಒಂದು ಬಿರುದುಗಳು ಅಶೋಕ ಹೊಂದಿದ್ದ ಅನ್ನೋ ಒಂದು ಏನೋ ವಿಚಾರ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಅದು ಅದಕ್ಕೆ ಒಂದು ನೈಜ ನೆಲಗಟ್ಟನ್ನು ತಂದುಕೊಡ್ತು ಅಂತ ನಾವು ನೋಡ್ತೀವಿ. ಹಾಗಾದ್ರೆ ದೇವನಾಪ್ರಿಯ ಅಂದ್ರೆ ಏನು, ಪ್ರಿಯದರ್ಶಿನಿ ಅಂದ್ರೆ ಏನು ಅಂತ ನೋಡೋದೇ ಆದ್ರೆ ನೋಡಿ, ಅಶೋಕನ ಕಲ್ಯಾಣ ರಾಜ್ಯವನ್ನ ನಾವು ನೆನಪಿಸಿಕೊಂಡಿದ್ದೆ ಆದ್ರೆ ಅವನು ಪ್ರಜೆಗಳ ಒಂದು ಹಿತಚಿಂತನೆಯನ್ನ ಯಾವ ರೀತಿ ಹೊಂದಿದ, ಪ್ರಜೆಗಳಿಗಾಗಿ ತನ್ನ ಜೀವನವನ್ನ ಸಮರ್ಪಣೆ ಮಾಡ್ದ, ಬೌದ್ಧ ಧರ್ಮವನ್ನ ಸ್ವೀಕರಿಸಿದ ನಂತರ ಅವನು ಧರ್ಮ ಅಶೋಕನಾಗಿ ಯಾವ ರೀತಿ ತನ್ನ ಜೀವನವನ್ನ ರೂಪಿಸ್ಕೊಂಡ ಅನ್ನೋದನ್ನ ನೋಡಿದಾಗ ಅವನು ದೇವರಿಗೆ ಪ್ರಿಯನಾದವನು, ದೇವನ ಪ್ರಿಯ ಅಂತ ನೋಡ್ತೀವಿ. ಹಾಗೆ ಪ್ರಿಯದರ್ಶಿನಿ ಅಂತಂದ್ರೆ ಪ್ರತಿಯೊಬ್ಬ ಜನಸಾಮಾನ್ಯನಿಗೂ ಸಹ ಪ್ರಿಯನಾದವನು. ಹಾಗಾಗಿ ಪ್ರಿಯದರ್ಶಿನಿ ಅನ್ನೋ ಒಂದು ಬಿರುದುಗಳನ್ನ ಹೊಂದಿದ್ದ ಅನ್ನೋ ಒಂದು ವಿಚಾರಗಳು ನಮಗೆ ಪರಿಚಯವಾದವು. ಇದು ವಾಸ್ತವಕ್ಕೆ ಹಿಡಿದಂತಹ ಕೈಗನ್ನಡಿಯಾಗಿತ್ತು ಅಂತ ಹೇಳ್ಬೋದು. ಹಾಗಾಗಿ ಮಾಸ್ಕಿ, ದಿಸ್ ಇಸ್ ಲೊಕೇಟೆಡ್ ಇನ್ ದಿ ರಾಯಚೂರು ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ. ಎನ್ ಅಶೋಕ ಎಡಿಕ್ಟ್ ವಾಸ್ ಫೌಂಡ್ ಹಿಯರ್ which displayed the belief that Ashoka's contemporaries were Devanapriya and Priyadarshini and led to the fact that Ashoka himself had the titles Devanapriya and Priyadarshini ಅನ್ನೋ ಒಂದು ವಿಚಾರಗಳು ಗೊತ್ತಾಯಿತು. ನೋಡಿ, ಇದು ಅಶೋಕನ ಮಾಸ್ಕಿಯಲ್ಲಿ ಸಿಕ್ಕಿರುವಂತಹ ಶಾಸನ. ಇದು ಬ್ಲರ್ ಆಗಿದೆ, ಇದು ಫೋಟೋ ಅಷ್ಟು ಕ್ಲಾರಿಟಿ ಇಲ್ಲ. ಆದರೂ ಸಹ ಮಾಸ್ಕಿಗೆ ಹೋದರೆ ಅಲ್ಲಿ ನೀವು ಏನು ಮಾಡ್ಬೋದು, ಇದನ್ನು ನೋಡ್ಕೊಂಡು ಬರ್ಬೋದು. ಇದು ಇತಿಹಾಸದ ಒಂದು ಕುರುಹುಗಳು ಆಗಿದ್ದಾವೆ. ನೆಕ್ಸ್ಟ್ ಒಂದು ನೋಡಿ, ಸೋಪಾರ ಸಹ ಮಹಾರಾಷ್ಟ್ರದ ಒಂದು ಬಾಂಬೆ ತೀರದಲ್ಲಿದೆ. ಈ ಸೋಪಾರ ಮಹಾರಾಷ್ಟ್ರದ ಬಾಂಬೆ ತೀರದಲ್ಲಿದೆ. ಪ್ರಾಚೀನ ಭಾರತದ ಪ್ರಖ್ಯಾತ ಬಂದರು ಆಗಿತ್ತು ಅಂತ ಹೇಳ್ಬೋದು. ಇದನ್ನ ಇಲ್ಲಿ ಏನಪ್ಪಾ ಅಂದರೆ ಸೂರ್ಪರಕ ಅಂತಾನೂ ಕರಿತಾ ಇದ್ರಂತೆ. ಸೋಪಾರನ ಸೂರ್ಪರಕ ಅಂತ ಕರಿತಾ ಇದ್ರಂತೆ. ಇದಕ್ಕೆ ಯಾಕೆ ಈ ರೀತಿ ಬಂದ್ರು, ಈ ರೀತಿ ಕರಿತಾ ಇದ್ರು ಅಂತ ಗೊತ್ತಿಲ್ಲ. ಆದರೂ ಸಹ ಇಲ್ಲಿಂದ ವಿದೇಶಿ ವ್ಯಾಪಾರ ಮಾಡ್ತಾ ಇದ್ರು. ಭಾರತದ ಪ್ರಾಚೀನ ಬಂದರು ಪ್ರದೇಶ ಆಗಿತ್ತು, ರೇವು ಪಟ್ಟಣ ಆಗಿತ್ತು. ಹಾಗಾಗಿ ಇದನ್ನ ವಾಣಿಜ್ಯ ಕೇಂದ್ರ ಅಂತಲೂ ಸಹ ಇಲ್ಲಿ ಗುರುತಿಸ್ತೀವಿ ಅಂತ ನಾವು ನೋಡ್ತೀವಿ. ಅಲ್ಲದೆ ಅದಕ್ಕಿಂತ ಇನ್ನೊಂದು ವಿಶೇಷತೆ ಇದೆ. ಏನಪ್ಪಾ ಅಂದ್ರೆ ಇದೊಂದು ಬೌದ್ಧ ಕೇಂದ್ರವಾಗಿತ್ತು. ಅಶೋಕ ತನ್ನ ಶಿಲಾಶಾಸನವನ್ನ ಇಲ್ಲಿ ಸಹ ಇಲ್ಲಿ ಕೆತ್ತನೆ ಮಾಡಿದ್ದಾನೆ. ಹಾಗಾಗಿ ಇದು ಬೌದ್ಧ ಕೇಂದ್ರವೂ ಆಗಿತ್ತು ಅಂತ ನೋಡ್ತೀವಿ. ಹಾಗೆ ಸಪೋರಾ ಲೊಕೇಟೆಡ್ ನಿಯರ್ ಬಾಂಬೆ ಇನ್ ಮಹಾರಾಷ್ಟ್ರ, ಎ ಫೇಮಸ್ ಪೋರ್ಟ್ ಏರಿಯಾ ಇನ್ ಏನ್ಷಿಯಂಟ್ ಇಂಡಿಯಾ. ದಿ ಪೋರ್ಟ್ ಟೌನ್ ವಾಸ್ ಎ ಕಮರ್ಷಿಯಲ್ ಸೆಂಟರ್ ಆಲ್ಸೋ ಅಂತ ನೋಡ್ಬೋದು. ಓಕೆನಾ, ನೋಡಿ ಇದು ಏನು, ಈ ಒಂದು ಸಪೋರೋ ಪ್ರಾಂತ್ಯದ ಒಂದು ಇದು ಫೋಟೋವನ್ನು ನಾವಿಲ್ಲಿ ಕಾಣ್ಬೋದು. ನೆಕ್ಸ್ಟ್ ಒಂದು ನೋಡಿ, ಕಾವೇರಿ ಪಟ್ಟಣ ಅಂತ ನೋಡ್ತೀವಿ. ಈ ಕಾವೇರಿ ಪಟ್ಟಣ ಎಲ್ಲಿಂದ ಬಂತು ಅಂತ ನಾವು ನೋಡೋದೇ ಆದರೆ ನಿಜವಾಗ್ಲೂ ಕಾವೇರಿ ಪಟ್ಟಣ ಒಂದು ವಿಶೇಷವಾದಂತಹ ಪಟ್ಟಣವಾಗಿತ್ತು. ತಮಿಳುನಾಡಿನಲ್ಲಿದೆ. ಇದನ್ನ ಪಂಪುಹಾರ ಅಂತ ಕರೀತಾ ಇದ್ರು. ಚೋಳರ ಆರಂಭಿಕ ರಾಜಧಾನಿ ಆಗಿತ್ತು. ತಮಿಳುನಾಡಿನ ಕರಾವಳಿ ಪ್ರದೇಶದಲ್ಲಿರುವಂತಹ ಇದು ಪ್ರಾಚೀನ ಪಟ್ಟಣವಾದಂತಹ ಸಂಗಮ ಯುಗದಲ್ಲಿ ಎಸ್ಪೆಷಲಿ ಪ್ರಖ್ಯಾತವಾಗಿತ್ತು.
ಪ್ರಸಿದ್ಧವಾದಂತಹ ಸಂಗಮ ಕಾಲಘಟ್ಟದ ಒಂದು ನಗರ ಪ್ರದೇಶ ಆಗಿತ್ತು ಅಂತ ನೋಡ್ಬೋದು. ಈ ತಂಜಾವೂರಿನ ಹತ್ತಿರದಲ್ಲೇ ಇರುವಂತಹ ಇದು ಸಂಗಮ ಕಾಲದ ಚೋಳರ 2ನೇ ರಾಜಧಾನಿ ಆಗಿತ್ತಂತೆ. ಮತ್ತೆ ಪ್ರಮುಖ ಬಂದರು ಪ್ರದೇಶವಾಗಿತ್ತಂತೆ. ಪ್ರಾಚೀನ ಕಾಲದ ಒಂದು ಬಂದರು ಪ್ರದೇಶವಾಗಿತ್ತು. ಹಾಗಾಗಿ ಇದನ್ನ ಇಲ್ಲಿ ವಿದೇಶಿ ವ್ಯಾಪಾರ ಮಾಡೋದಕ್ಕೆ ಇಲ್ಲಿಂದಲೇ ವಸ್ತುಗಳನ್ನು ರವಾನಿಸ್ತಾ ಇದ್ರು ಅಂತ ನಾವು ನೋಡ್ತೀವಿ. ಅಲ್ಲದೆ ಇದನ್ನ ಪೂಹಾರ್ ಅಂತ ಕರೀತಾರೆ, ಪಂಪುಹಾರ ಅಂತ ಕರೀತಾರೆ, ಚೋಳ ಪಟ್ಟಣಂ ಅಂತಲೂ ಕರೀತಾರೆ. ಕಾವೇರಿ ಪಟ್ಟಣಂ, ಚೋಳ ಪಟ್ಟಣಂ, ಪಂಪುಹಾರ, ಪೂಹಾರ್ ಅಂತನೂ ಇದನ್ನ ಕರೀತಾರೆ. ಒಟ್ಟಾರೆ ರೋಮನ್ ಸಾಮ್ರಾಜ್ಯದೊಂದಿಗೆ ಏನೋ ಈ ಒಂದು ವ್ಯಾಪಾರ ವ್ಯವಹಾರಗಳನ್ನ ಇಟ್ಕೊಂಡಿದ್ರು. ಅಂತಹ ವ್ಯಾಪಾರ ವ್ಯವಹಾರಗಳನ್ನ ಇಲ್ಲಿ ಆರಂಭ ಮಾಡಿದ್ದು ಅಥವಾ ಇಲ್ಲಿಂದಲೇ ಈ ಒಂದು ಬಂದರಿಂದಲೇ ಆ ವ್ಯಾಪಾರಿ ಸಂಪರ್ಕಗಳು ಅನ್ನೋದು ಮುಂದುವರಿತಾ ಇತ್ತು ಅಂತ ನೋಡ್ಬೋದು. ಹಾಗಾಗಿ ಕಾವೇರಿ ಪಟ್ಟಣಂ ಲೊಕೇಟೆಡ್ ಇನ್ ತಮಿಳುನಾಡು, ಟೌನ್ ಆಸ್ ಪಂಪುಹಾರ, known as Pampuhara. It was the early capital of the Cholas. It was a port and trading center in ancient time ಅಂತ ನೋಡ್ತೀವಿ. ಓಕೆನಾ? ನೋಡಿ, ಇದು ಅವರ ಒಂದು ವ್ಯಾಪಾರಿ ಅಥವಾ ಬಂದರು ಪ್ರದೇಶವಾಗಿತ್ತು, ವ್ಯಾಪಾರಿ ಕೇಂದ್ರವಾಗಿತ್ತು. ಇಲ್ಲಿ ವಸ್ತುಗಳನ್ನ ಮತ್ತೆ ಅಲ್ಲೇ ಹಡಗುಗಳಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಗೊಂಡು ಹೋಗ್ತಾ ಇದ್ರು ಅಂತ ನೋಡ್ತೀವಿ. ಹಾಗೆ ಕಾವೇರಿ ಪಟ್ಟಣದಲ್ಲಿ ಒಂದು ಹಬ್ಬಗಳನ್ನ ಸಹ ಆಚರಣೆ ಮಾಡ್ತಾರೆ. ನೆಕ್ಸ್ಟ್ ನೋಡಿ, ಕಂಚಿ. ಕಂಚಿ ಅನ್ನೋದು ನಮ್ಮೆಲ್ಲರಿಗೂ ಚಿರಪರಿಚಿತವಾದಂತಹ ಒಂದು ಪ್ರದೇಶ. ಆದರೂ ಸಹ ಕಂಚಿ ತಮಿಳುನಾಡಿನಲ್ಲಿದೆ. ಪಲ್ಲವರ ರಾಜಧಾನಿ ಆಗಿತ್ತು. ಪ್ರಾಚೀನ ಕಾಲದ ಪ್ರಸಿದ್ಧವಾದಂತಹ ವಿದ್ಯಾ ಕೇಂದ್ರ ಅಂತ ಕರಿತೀವಿ. ದ್ರಾವಿಡ ಶೈಲಿಯ ಹಲವಾರು ದೇವಾಲಯಗಳನ್ನು ಸಹ ನಾವಿಲ್ಲಿ ನೋಡಬಹುದು. ಎಸ್ಪೆಷಲಿ ಶಂಕರಾಚಾರ್ಯರ ಕಾಮಕೋಟಿ ಪೀಠನೂ ಸಹ ಇಲ್ಲಿದೆ. ಆದರೆ ಕಂಚಿಯನ್ನ ಪಲ್ಲವರ ವಾಸ್ತುಶಿಲ್ಪದ ತವರು ಮನೆ ಅಂತ ಕರೀತಾರೆ. ಕಂಚಿಯನ್ನ ಪಲ್ಲವರ ವಾಸ್ತುಶಿಲ್ಪದ ತವರು ಮನೆ ಅಂತ ಕರೀತಾರೆ. ಯಾಕೆ ಅಂತಂದ್ರೆ ನೋಡಿ, ಕಂಚಿಯಲ್ಲಿ ಒಂದೆರಡಲ್ಲ 1008 ದೇವಾಲಯಗಳು ನಿರ್ಮಾಣವಾಗಿದ್ದಾವೆ. 1008 ದೇವಾಲಯಗಳು ನಿರ್ಮಾಣವಾಗಿದ್ದಾವೆ ಅಂತೇಳಿ ಸಾಮಾನ್ಯವಾಗಿ ಹೇಳ್ತಾರೆ. ಅಲ್ಲದೆ ಕಂಚಿಯನ್ನ ಶಿವಕಂಚಿ ಮತ್ತೆ ವಿಷ್ಣು ಕಂಚಿ, ಜೀನ ಕಂಚಿ, ಶಿವಕಂಚಿ, ವಿಷ್ಣು ಕಂಚಿ, ಜೀನ ಕಂಚಿ ಅಂತ 3 ಭಾಗಗಳಾಗಿ ವಿಭಾಗ ಮಾಡ್ತಾರೆ. ಶಿವಕಂಚಿಯಲ್ಲಿ ನಮಗೆ ಅಲ್ಲೇ ಆಟೋಮೆಟಿಕ್ ಆಗಿ ಹೇಳ್ತಾ ಇದೆ, ಶಿವಕಂಚಿ ಅಂದ್ರೆ ಶಿವನ ದೇವಾಲಯಗಳನ್ನ ಒಳಗೊಂಡಂತಹ ಕಂಚಿ. ಇದನ್ನ ದೊಡ್ಡ ಕಂಚಿ ಅಂತಾನೂ ಕರೀತಾರೆ. ಈ ಕಂಚಿಯನ್ನ 18 ಅಥವಾ ಈ ಒಂದು ದೊಡ್ಡ ಕಂಚಿ ಅಥವಾ ಶಿವಕಂಚಿಯಲ್ಲಿ 18 ಶಿವ ದೇವಾಲಯಗಳನ್ನ ಕಾಣಬಹುದು. ಹಾಗೇನೆ ವಿಷ್ಣು ಕಂಚಿಯನ್ನ ಚಿಕ್ಕ ಕಂಚಿ ಅಂತ ಕರೀತಾರೆ. ಈ ಚಿಕ್ಕ ಕಂಚಿಯಲ್ಲಿ ಎಸ್ಪೆಷಲಿ 18 ವಿಷ್ಣು ದೇವಾಲಯಗಳನ್ನ ಕಾಣಬಹುದು. ಓಕೆನಾ? ಚಿಕ್ಕ ಕಂಚಿಯಲ್ಲೂ 18 ವಿಷ್ಣು ದೇವಾಲಯಗಳು, ದೊಡ್ಡ ಕಂಚಿಯಲ್ಲೂ 18 ಶಿವ ದೇವಾಲಯಗಳನ್ನ ಕಾಣಬಹುದು. ಇನ್ನು ಜೀನ ಕಂಚಿ ಅಂದ್ರೆ ಏನಪ್ಪಾ ಅಂದ್ರೆ ಜಿನಾಲಯಗಳನ್ನ ಹೊಂದಿರುವಂತಹ ಕಂಚಿ. ಜೈನ ಮಂದಿರಗಳನ್ನ ಅಥವಾ ಜೈನರ ಒಂದು ಪವಿತ್ರವಾದಂತಹ ಆರಾಧನಾ ಸ್ಥಳಗಳಾದಂತಹ ಜಿನಾಲಯಗಳನ್ನ ಹೊಂದಿರುವಂತಹ ಕಂಚಿ ಅಂತ ನಾವು ನೋಡ್ತೀವಿ. ಹೀಗೆ 3 ಭಾಗಗಳಾಗಿ ಕಂಚಿಯನ್ನ ವಿಭಾಗ ಮಾಡ್ತಾರೆ. ಇಲ್ಲಿರುವಂತಹ ಪ್ರಮುಖ ದೇವಾಲಯಗಳು ಎಸ್ಪೆಷಲಿ ಅಂತ ನೋಡೋದೇ ಆದ್ರೆ ಕೈಲಾಸನಾಥ ದೇವಾಲಯ ತುಂಬಾ ಪ್ರಖ್ಯಾತವಾದಂತಹ ದೇವಾಲಯ. ಅದ್ರ ಜೊತೆಗೆ ವೈಕುಂಠ ಪೆರುಮಾಳ್ ಟೆಂಪಲ್ ಅಂತ ನೋಡ್ತೀವಿ, ಏಕಾಂಬರ ಟೆಂಪಲ್ ಅಂತ ನೋಡ್ತೀವಿ. ಕಾಂಚೀಪುರಂನಲ್ಲಿ ಏಕಾಂಬರ ಟೆಂಪಲ್ ಅಂತ ನಾವು ನೋಡ್ತೀವಿ. ಹಾಗೇನೆ ಈ ಒಂದು ವೈಕುಂಠ ಪೆರುಮಾಳ್ ದೇವಾಲಯ, ವರದ ರಾಜಸ್ವಾಮಿ ದೇವಾಲಯ, ಕಾಮಾಕ್ಷಿ ಕಂಚಿ ಕಾಮಾಕ್ಷಿ ದೇವಾಲಯ ಅಂತ ನೋಡ್ತೀವಿ, ಮಹಾಕಾಳೇಶ್ವರ ದೇವಾಲಯ, ಗುಡಿ ಮಲ್ಲಂ ಅಂತ ನೋಡ್ತೀವಿ, ಮಾತಂಗೇಶ್ವರ ಅಂತ ನೋಡ್ತೀವಿ. ಒಂದೆರಡಲ್ಲ 1008 ದೇವಾಲಯಗಳನ್ನು ಕಾಣಬಹುದು. ಇನ್ನು ಕಂಚಿ ಇತ್ತೀಚೆಗೆ ನಾವು ಕಾಂಚೀಪುರಂ ಅಂತಾನೂ ಕರಿತೀವಿ. ಕಂಚಿ, ಕಾಂಚೀಪುರಂ ಸ್ಯಾರೀಸ್ ಅಂತ ಸಿಲ್ಕ್ ಸ್ಯಾರೀಸ್ ತುಂಬಾ ಫೇಮಸ್ ಆಗಿರೋದನ್ನ ಕಾಣ್ತೀವಿ. ಮತ್ತೆ ಕಂಚಿ ಲೊಕೇಟೆಡ್ ಇನ್ ತಮಿಳುನಾಡು, ಕ್ಯಾಪಿಟಲ್ ಆಫ್ ದ ಪಲ್ಲವಾಸ್, famous educational center in the Dravidian style. Famous educational center in ancient India. There are several temples in the Dravidian style. The Kailasanatha temple is the most famous. The Kamakoti Pita of Shankaracharya was established here ಅಂತ ನೋಡ್ತೀವಿ. ಓಕೆನಾ? ನೆಕ್ಸ್ಟ್ ಒಂದು ನೋಡಿ, ಮಹಾಬಲಿಪುರಂ ಅಂತ. ತಮಿಳುನಾಡಿನಲ್ಲಿರುವಂತಹ ಮಹಾಬಲಿಪುರಮು ಮತ್ತೊಂದು ಕಲಾ ಕೇಂದ್ರ. ಯಾರ್ದು? ಪಲ್ಲವರ ಕಲಾ ಕೇಂದ್ರ.
ಕಂಚಿಯನ್ನು ನಾವು ಏನು ಯಾವ ರೀತಿ ಈ ಒಂದು ಪಲ್ಲವರ ವಾಸ್ತುಶಿಲ್ಪದ ತವರು ಮನೆ ಅಂತ ನೋಡ್ತೀವೋ, ಮತ್ತೊಂದು ಒಂದು ಪುಣ್ಯಕ್ಷೇತ್ರ ಅಥವಾ ಇದು ಒಂದು ವಿಶೇಷವಾದಂತಹ ಒಂದು ಏನು ಕ್ಷೇತ್ರವಾಗಿ ನಾವು ನೋಡ್ತೀವಿ ಈ ಒಂದು ಮಹಾಬಲಿಪುರಂ ಅನ್ನ. ಏನಿದು ಮಹಾಬಲಿಪುರಂನ ವಿಶೇಷತೆ ಅಂತ ನಾವು ನೋಡೋದೇ ಆದ್ರೆ, ಮಹಾಬಲಿಪುರಂನಲ್ಲಿ ತುಂಬಾ ವಿಶೇಷವಾಗಿದೆ. ಇದು ಇಲ್ಲಿನ ಕಡಲ ತೀರದ ದೇವಾಲಯ, 7 ಏಕಶಿಲಾ ಕಲ್ಲಿನ ರಥಗಳು, 7 ಏಕಶಿಲಾ ಕಲ್ಲಿನ ರಥಗಳು ಅಂತ ನಾವು ನೋಡ್ತೀವಿ. ಹಾಗೇನೆ ಮಹಾಬಲಿಪುರಂನಲ್ಲಿ ವಿಶೇಷವಾಗಿ 1ನೇ ನರಸಿಂಹನಿಂದ ನಿರ್ಮಾಣವಾದಂತಹ ಈ ಒಂದು ಭವ್ಯವಾದ ದೇವಾಲಯಗಳು ನಿರ್ಮಾಣವಾಗಿದ್ದಾವೆ, ಮಂಟಪಗಳಿದ್ದಾವೆ, ಶಿಲಾ ರಥಗಳಿದ್ದಾವೆ. ಮಹಾಬಲಿಪುರಂನ ದೇವಾಲಯಗಳನ್ನ ನಾವು 4 ಭಾಗಗಳಾಗಿ ನೋಡ್ಬೋದು. ಮಂಟಪಗಳು ಅಂದ್ರೆ ಗುಹಾಲಯಗಳಿದ್ದಾವೆ, ಗಂಗಾ ಅವತರಣ ಶಿಲ್ಪಗುಚ್ಛ ಇದೆ, ಏಕಶಿಲಾ ರಥಗಳಿದ್ದಾವೆ, ಕಡಲ ತೀರದ ದೇವಾಲಯಗಳು ಸಹ ಇದ್ದಾವೆ. ದಕ್ಷಿಣ ಭಾರತದ ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆಯ ತವರು ಮನೆ ಮಹಾಬಲಿಪುರಂ ಅಂತ ಕರೀತಾರೆ. ದಕ್ಷಿಣ ಭಾರತದ ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆಯ ತವರು ಮನೆ ಅಂತ ಕರೀತಾರೆ. ನೋಡಿ, ಇಲ್ಲಿ ಮಂಟಪಗಳು ವಿಶೇಷವಾಗಿ ನಾವು ನೋಡೋದು ಮಹಾಮಂಟಪ ಅಂತ ಕರಿತೀವಿ, ಆದಿ ವರಹ ಮಂಟಪ ಅಂತ ಕರಿತೀವಿ, ಮಹಿಷ ಮರ್ದಿನಿ ಮಂಟಪ ಅಂತ ಕರಿತೀವಿ, ಪಂಚಪಾಂಡವರ ಮಂಟಪ ಅಂತ ಕರಿತೀವಿ, ಓಕೆನಾ, ಕೋಟಿಕಲ್ ಮಂಟಪ ಅಂತ ಕರಿತೀವಿ, ರಾಮಾನುಜ ಮಂಟಪ ಅಂತ ಕರಿತೀವಿ. ಇವುಗಳನ್ನ ಒಟ್ಟಾರೆ 1ನೇ ನರಸಿಂಹವರ್ಮನ ಕಾಲದಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನ ಪಡೆದಂತಹ ದೇವಾಲಯಗಳು ಇದಾವೆ. ಹಾಗೆ ಏಕಶಿಲಾ ರಥಗಳು ಅಂತ ನೋಡ್ತೀವಿ, ಒಂದು ಬೃಹತ್ ಪ್ರಮಾಣದ ರಥಗಳು ಇಲ್ಲಿದಾವೆ. ನೋಡಿ, ಏಕಶಿಲಾ ರಥಗಳು ಬೃಹತ್ ಪ್ರಮಾಣದ ಕಲ್ಲಿನಲ್ಲಿ ಕಟ್ಟಲ್ಪಟ್ಟಿರುವಂತಹ ರಥಗಳು ಅಂತ ನೋಡ್ತೀವಿ. ಈ ಮಹಾಬಲಿಪುರಂನಲ್ಲಿ ಕಟ್ಟಿರುವಂತಹ ಈ ರಥಗಳು ವಿಶೇಷವಾಗಿ 8 ರಥಗಳಿದಾವೆ. ಆ 8 ರಥಗಳಲ್ಲಿ 5 ಪಂಚ ಪಾಂಡವರ ಹೆಸರಲ್ಲಿ ನಿರ್ಮಾಣವಾದಂತಹ ರಥಗಳು. ಧರ್ಮರಾಯ ರಥ, ಭೀಮರಥ, ಅರ್ಜುನ ರಥ, ನಕುಲ ಸಹದೇವ ರಥ ಅಂತ 5 ಪಂಚಪಾಂಡವರ ರಥಗಳು. ಇನ್ನೊಂದು ಆ ಒಂದು ಪಂಚಪಾಂಡವರ ಪತ್ನಿಯಾದಂತಹ ದ್ರೌಪದಿ ರಥ ಅಂತ ನೋಡ್ತೀವಿ. ಇನ್ನು ರಿಮೈನಿಂಗ್ 3 ಅಂತ ನೋಡೋದೇ ಆದ್ರೆ ಗಣೇಶ ರಥ 1, ಮತ್ತೆ ಪಿಂಡಾರಿ ರಥ ಅಂತ ನಾವು ನೋಡ್ತೀವಿ, ಹಾಗೆ ಒಳ್ಳೆಯನ್ ಕುಟ್ಟಿ ರಥ ಅಂತ ನಾವು ನೋಡ್ತೀವಿ. ಹೀಗೆ 5 ಮತ್ತೆ ಈ ಕಡೆ 4, ಒಟ್ಟಾರೆ 5 ಮತ್ತೆ 3, 8 ರಥಗಳನ್ನ ನಾವಿಲ್ಲಿ ಕಾಣಬಹುದು ಅಂತ ನೋಡ್ತೀವಿ. ಇದನ್ನ ವಿಶ್ವವಿಖ್ಯಾತ ರಥಗಳು ಅಥವಾ ಏಕಶಿಲಾ ಕಲ್ಲಿನ ರಥಗಳು. ಇಂತಹ ವಾಸ್ತುಶಿಲ್ಪ ರಚನೆಯನ್ನ ನೋಡಿದಂತಹ ಇವುಗಳನ್ನ ಕಲಾ ಪ್ರೌಢಿಮೆಗೆ ನೀಡಿದಂತಹ ಪಗೋಡಗಳು ಅಂತೇಳಿ ಕೆಲವು ಕಲಾಕಾರರು ಹೊಗಳಿರೋದನ್ನ ನಾವು ಕಾಣಬಹುದು ಅಂತ ನೋಡ್ತೀವಿ. ಈ ಎಲ್ಲ ಶಿಲಾರಥಗಳಲ್ಲಿ ಒಂದು ಬೃಹತ್ತಾದ ರಥ ಅಂದ್ರೆ ಧರ್ಮರಾಯ ರಥ. ಈ ಧರ್ಮರಾಯ ರಥ 42 ಅಡಿ ಉದ್ದ ಇದೆಯಂತೆ, 35 ಅಡಿ ಅಗಲ ಇದೆ. 42 ಅಡಿ ಉದ್ದ, 35 ಅಡಿ ಅಗಲ ಇದೆ. ಹಾಗೆ 40 ಅಡಿ ಎತ್ತರ ಇದೆ. 45 ಅಡಿ ಎತ್ತರ ಇರೋದನ್ನ ನಾವು ನೋಡ್ಬೋದು. ಹಾಗೆ 3 ಶಿಖರ ಇದೆ. ಇದರ ಶಿಖರ 3 ಸ್ತರಗಳಿಂದ ಕೂಡಿರೋದನ್ನ ಸ್ಟೆಪ್ ಬೈ ಸ್ಟೆಪ್ ಇರೋದನ್ನ ನಾವು ನೋಡ್ಬೋದು. 13 ಮೀಟರ್ ಎತ್ತರ ಇರುವಂತಹ ಶಿಖರವನ್ನ ನಾವು ಕಾಣ್ತೀವಿ. ಮತ್ತೆ ಮುಖಮಂಟಪ ಇದೆಯಂತೆ. ಆ ಮುಖಮಂಟಪದಲ್ಲಿ ದ್ವಾರಪಾಲಕರು ಇರೋದನ್ನ ನಾವು ಕಾಣ್ಬೋದು. ಈ ರಥಗಳಲ್ಲಿ ಮಹಿಷ ಮರ್ದಿನಿ ಇದ್ದಾರೆ, ಸೂರ್ಯ, ದುರ್ಗಾ, ಸಿಂಹ, ಆನೆ, ಇಂದ್ರ, ಶಿವ, ಪ್ರಾಣಿ ಪಕ್ಷಿಗಳು, ವಿವಿಧ ರೀತಿಯ ಪ್ರಾಣಿ ಪಕ್ಷಿಗಳು ಮೊದಲಾದ ಶಿಲ್ಪಗಳನ್ನ ಆ ಒಂದು ಕಲಾ ಏಕಶಿಲಾ ಕಲ್ಲಿನ ರಥಗಳಲ್ಲಿ ಸಹ ಇವರು ಕೆತ್ತನೆ ಮಾಡಿರೋದನ್ನ ನೋಡ್ಬೋದು. ಒಟ್ಟಾರೆ 1ನೇ ನರಸಿಂಹವರ್ಮ ಈ ಒಂದು ಏಕಶಿಲಾ ಕಲ್ಲಿನ ರಥಗಳ ನಿರ್ಮಾಣಕಾರ ಅಂತ ನೋಡ್ತೀವಿ. ಹಾಗೆ ಇನ್ನೊಂದು ವಿಶೇಷವಾದದ್ದು ಏನಪ್ಪಾ ಅಂದ್ರೆ ಇಲ್ಲಿ ಗಂಗಾವತರಣ ಶಿಲ್ಪಗುಚ್ಛ ಅಂತ ಕರಿತೀವಿ. ಇಲ್ಲಿ ಗಂಗಾವತರಣ ಶಿಲ್ಪಗುಚ್ಛ ಅಥವಾ ದೇವಗಂಗೆಯ ಭೂಸ್ಪರ್ಶ ಅಂತ ಕರೀತಾರೆ. ಸುಮಾರು ಮಂಟಪಗಳ ಸಮೀಪದಲ್ಲೇ 98 ಅಡಿ ಉದ್ದ ಇರುವಂತಹ, 43 ಅಡಿ ಅಗಲವಿರುವಂತಹ, 30 ಅಡಿ ಎತ್ತರ, 98 ಅಡಿ ಉದ್ದ, 43 ಅಡಿ ಅಗಲ, 30 ಅಡಿ ಎತ್ತರವಿರುವಂತಹ ಕಲ್ಲು ಬಂಡೆಗಳ ಮೇಲೆ ಗಂಗಾವತರಣ ಶಿಲ್ಪಗುಚ್ಛವನ್ನ ನಿರ್ಮಾಣ ಮಾಡಿದ್ದಾರೆ. ಈ ಗಂಗೆ ಅಂದ್ರೆ ಭಗೀರಥ ಗಂಗೆಯನ್ನ ಭೂಮಿಗೆ ತರೋದಕ್ಕೆ ತಪಸ್ಸಿನಲ್ಲಿ ಮಗ್ನನಾಗಿದ್ದಾನೆ. ಭಗೀರಥ ಗಂಗೆಯನ್ನ ಭೂಮಿಗೆ ತರೋದಕ್ಕೆ ತಪಸ್ಸಿನಲ್ಲಿ ಮಗ್ನನಾಗಿದ್ದಾನೆ. ಆ ಒಂದು ಸಂದರ್ಭದಲ್ಲಿ ಕೆಲವು ವಿದ್ವಾಂಸರು ಇದನ್ನ ಅರ್ಜುನನ
ತಪಸ್ಸಿನ ಕಲಾಕೃತಿ ಅಂತಲೂ ಕರೀತಾರೆ. ಗಂಗೆ ಈ ಒಂದು ಭೂಮಿಗೆ ಇಳಿಯುವಂತಹ ದೃಶ್ಯದ ಸುತ್ತಲೂ ಸಹ ಆವೃತವಾದಂತಹ ಒಂದು ಶಿಲ್ಪರಾಶಿ, ಜೀವರಾಶಿ ತುಂಬ ಅಮೋಘವಾಗಿ ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ. ಅಂದರೆ ಆ ಜೀವರಾಶಿಯಲ್ಲಿರುವಂತಹ ಅನನ್ಯ ಶ್ರದ್ಧೆ, ಉತ್ಸಾಹ, ಭಕ್ತಿ, ಮಮತೆ, ವಾತ್ಸಲ್ಯಗಳು ನೇರವಾಗಿ ವಾಸ್ತವವಾಗಿ ನೋಡುವಂತೆ ನೈಜವಾಗಿ ನಿರ್ಮಾಣ ಮಾಡಿರೋದನ್ನು ನಾವು ನೋಡ್ಬೋದು. ಹಾಗೆ ಭಗೀರಥ, ನಾಗ ನಾಗಿನಿಯರು ನದಿಯಲ್ಲಿ ಮತ್ತೆ ಬ್ರಾಹ್ಮಣ ಮಡಿಕೆಯಲ್ಲಿ ನೀರನ್ನು ಒಯ್ತಿರುವಂತಹ ಒಂದು ಸನ್ನಿವೇಶ, ಮತ್ತೆ ಭಗೀರಥನ ಒಂದು ತಪಸ್ಸಿನ ಒಂದು ವಿಚಾರವನ್ನು ನೋಡ್ಬೋದು. ಮತ್ತೆ ಹಾಗೆ ಈ ಒಂದು ತಪಸ್ಸಿನಲ್ಲಿರುವಂತಹ ಬೆಕ್ಕು, ಅದರ ಸುತ್ತಲೂ ನಿರ್ಭಯವಾಗಿ ಓಡಾಡ್ತಾ ಇರುವಂತಹ ಇಲಿಗಳು, ಆನೆಗಳು, ಮಂಗಗಳು, ಮತ್ತೆ ಈ ಒಂದು ಪಕ್ಕದಲ್ಲೇ ಗುಹೆಯ ಬಾಗಿಲಲ್ಲಿ ನಿಂತಿರುವಂತಹ ನಿಂತು ಆ ಒಂದು ಇವು ಪ್ರಾಣಿ ಪಕ್ಷಿಗಳೆಲ್ಲ ನೋಡ್ತಾ ಇರುವಂತಹ ಒಂದು ಸನ್ನಿವೇಶ ತುಂಬಾನೇ ಮನೋಜ್ಞವಾಗಿರೋದನ್ನು ನಾವು ಕಾಣ್ತೀವಿ. ಹಾಗೆ ಇನ್ನೊಂದು ಮಹಾಬಲಿಪುರಂನಲ್ಲಿ ಇನ್ನೊಂದು ವಿಶೇಷವಾದದ್ದು ಏನಪ್ಪ ಅಂದರೆ, ಲೊಕೇಟೆಡ್ ಇನ್ ತಮಿಳುನಾಡು, ಇಟ್ ಈಸ್ ದಿ ಸೆಂಟರ್ ಆಫ್ ಪಲ್ಲವ ಆರ್ಟ್, ದಿ ಬೀಚ್ ಟೆಂಪಲ್ here and the monolithic stone chariots are world famous. It is currently a world heritage site ಅಂತ ನೋಡ್ತೀವಿ. ಬೀಚ್ ಟೆಂಪಲ್ ಅಥವಾ ಶೋರ್ ಟೆಂಪಲ್ ಅಂತ ಕರಿತೀವಿ. ಏನಿದು ಶೋರ್ ಟೆಂಪಲ್ ಅಂತಂದ್ರೆ, ಇದನ್ನ ಕಡಲ ತೀರದ ದೇವಾಲಯ, ಇದೊಂದು ಸ್ಟ್ರಕ್ಚರು, ಒಂದು ಕಡಲ ತೀರದ ದೇವಾಲಯದ ಒಂದು ವಾಸ್ತು ರಚನೆ ಅಂತ ನಾವು ನೋಡ್ತೀವಿ. ಮಹಾಬಲಿಪುರಂನ ಕಡಲ ತೀರದ ದೇವಾಲಯ ಪಲ್ಲವರ ನಿರ್ಮಾಣದ ಒಂದು ದೇವಾಲಯಗಳಲ್ಲಿ ತುಂಬಾ ಅತಿ ವಿಶೇಷವಾದಂತಹ ಪುರಾತನವಾದಂತಹ ದೇವಾಲಯ ಆಗಿದೆ. ಈ ದೇವಾಲಯವನ್ನ ಎರಡನೇ ನರಸಿಂಹ ನಿರ್ಮಾಣ ಮಾಡಿದ. ಈ ದೇವಾಲಯದ ತಳಭಾಗದಲ್ಲಿ ಒಂದು ಸುರಂಗ ಮಾರ್ಗ ಇದೆಯಂತೆ. ಆ ಸುರಂಗ ಮಾರ್ಗದ ಮೂಲಕ ವಿದೇಶಿ ರಾಯಭಾರಿಗಳನ್ನ ಅಥವಾ ರಾಜರನ್ನ ಬರಮಾಡ್ಕೊಳ್ತಾ ಇದ್ದ ಅನ್ನೋ ಒಂದು ವದಂತಿಗಳಿದಾವೆ. ಆದರೆ ಪ್ರಸ್ತುತ ಇದು ಮರಳಿನಲ್ಲಿ ಮುಚ್ಚೋಗಿದೆ, ಆದ್ರೂ ಸಹ ಅದರ ಕುರುಹುಗಳನ್ನ ನಾವು ಪರಿಗಣಿಸಬಹುದು ಅಥವಾ ನೋಡಬಹುದಾಗಿದೆ ಅಂತ ನೋಡ್ತೀವಿ. ಅಲ್ಲದೆ ಇಲ್ಲಿ ಒಂದು ಗರ್ಭಗುಡಿ ಇದೆ. ಆ ಗರ್ಭಗುಡಿಯಲ್ಲಿ ಶಿವಲಿಂಗ ಇದೆಯಂತೆ. ಆ ಶಿವಲಿಂಗ ಮತ್ತೆ ಅದರ ಮೇಲೆ ಆ ಶಿವಲಿಂಗ ಗರ್ಭಗುಡಿಯ ಮೇಲೆ ಗೋಡೆಗಳ ಮೇಲೆ ಈ ಒಂದು ಸೋಮಸ್ಕಂದನ ಶಿಲ್ಪವಿದೆ. ರಾಜ ಸಿಂಹೇಶ್ವರ ಮತ್ತೆ ಕ್ಷತ್ರಿಯ ಸಿಂಹೇಶ್ವರ, ರಾಜ ಸಿಂಹೇಶ್ವರ, ಕ್ಷತ್ರಿಯ ಸಿಂಹೇಶ್ವರ ಅನ್ನೋ ಎರಡು ದ್ರಾವಿಡ ಶೈಲಿಯ ಶಿಖರಗಳಿದಾವೆ. ಎರಡು ದ್ರಾವಿಡ ಶೈಲಿಯ ಗರ್ಭಗುಡಿ ಒಳಗಡೆ ಎರಡು ಶಿಖರಗಳಿರೋದನ್ನ ನಾವು ನೋಡ್ತೀವಿ. ಅಲ್ಲದೆ ವಿಶ್ವಸಂಸ್ಥೆ ಇದನ್ನ ಪ್ರಸ್ತುತ ಏನ್ ಮಾಡಿದ್ದಾರೆ, ಈ ಒಂದು ವಿಶ್ವ ಪರಂಪರಾ ತಾಣದ ಪಟ್ಟಿಗೆ ಸೇರಿಸಿದ್ದಾರೆ ಅಂತ ನೋಡ್ತೀವಿ. ಅಲ್ಲದೆ ಈ ಒಂದು ಮಹಾಬಲಿಪುರಂನಲ್ಲಿ ಇನ್ನಷ್ಟು ವಿಶೇಷತೆಗಳನ್ನ ನೋಡ್ಬೋದು. ಚಿತ್ರಕಲೆಯನ್ನ ನಾವು ಗುರುತಿಸ್ಬೋದು. ಹಾಗೇನೆ ಈ ಒಂದು ಚಿತ್ರಕಲೆಗೂ ಸಹ ಪ್ರೋತ್ಸಾಹವನ್ನ ಪಲ್ಲವರು ಕೊಟ್ಟಿದ್ರು ಅಂತ ನಾವು ನೋಡ್ಬೋದು. ಈ ಎಲ್ಲ ಸ್ಥಳಗಳನ್ನ ನಾವು ನೋಡ್ತೀವಿ. ಇಲ್ಲಿ ನೋಡಿ, ಈ ಒಂದು ಸಾಂಚಿ ಇಲ್ಲಿ ಬರುತ್ತೆ, ಸೋಪಾರ, ಮಾಸ್ಕಿ, ಮಹಾಬಲಿಪುರಮು, ಕಂಚಿ, ಕಾವೇರಿ ಪಟ್ಟಣ, ನಳಂದ. ಓಕೆನಾ, ಇದು ಇಲ್ಲಿನ ಒಂದು ವಿಶೇಷವಾದಂತಹ ಒಂದು ಪ್ರದೇಶಗಳು, ಇದು ಐತಿಹಾಸಿಕ ಸ್ಥಳಗಳು ಅಂತ ನೋಡ್ತೀವಿ. ಇವುಗಳನ್ನ ಇದುವರೆಗೂ ಕೇಳಿದಕ್ಕೆ ಥ್ಯಾಂಕ್ ಯು ವೆರಿ ಮಚ್.